ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದು 2 BHK ಮನೆ ಸೇಲಿಗಿದೆ. ಮನೆ ಇರುವಂಥದ್ದು ಶ್ರೀನಗರ ಸಂತೆಕಟ್ಟೆ ಉಡುಪಿಯಲ್ಲಿ ಅಂತಲೇ ಹೇಳ್ಬೋದು. ನೋಡಿ, ಫುಲ್ಲಿ ಕಾಂಪೌಂಡ್ ಒಂದು ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಎಂಟ್ರ್ ಆದರೆ ಎದುರುಗಡೆ ಸ್ಪೇಸ್ ನೋಡಿ ತುಂಬಾ ಇದೆ. ಕಾರ್ ಪಾರ್ಕಿಂಗ್ ಅಂತೂ ತುಂಬಾ ಸ್ಪೇಸ್ ಇರುವಂಥ ಜಾಗ. ಹಾಗೆ ಬೈಕ್ಗಳನ್ನು ಕೂಡ ಒಂದು 3-4 ಸರಾಗವಾಗಿ ಇಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ನಿಮಗೆ ಸ್ಟೇರ್ಸ್ ಕೇಸ್ ಈ ಥರ ಸಿಗ್ತದೆ. ಸೊ ಇಲ್ಲಿ ತುಳಸಿ ಕಟ್ಟೆಗಳು ನೋಡ್ಬೋದು. ಅದಲ್ಲದೆ ನಿಮಗೆ ಇಲ್ಲಿ ಬಾವಿಯನ್ನು ಕೂಡ ನೋಡ್ಬೋದು. ಸೊ ಬಾವಿಯಲ್ಲಿ ಆಲ್ರೆಡಿ ನೀರಿದೆ ನಿಮಗೆ, ಹಾಗಾಗಿ ನೀರಿನ ಸಮಸ್ಯೆ ಏನೂ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಸಂತೆಕಟ್ಟೆ ಅನ್ನೋದು ಮೇನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ನಿಮಗೆ ಮಲ್ಪೆ ಹೋಗ್ಲಿಕ್ಕೆ ಕೂಡ ಹತ್ತಿರ, ಉಡುಪಿ ಹೋಗ್ಲಿಕ್ಕೆ ಕೂಡ ಹತ್ತಿರ, ಅದೇ ಥರ ಒಂದು ಮಣಿಪಾಲ್ ಹೋಗ್ಲಿಕ್ಕೆ ಕೂಡ ತುಂಬಾ ಹತ್ತಿರ. ಇನ್ನು ಈ ಕಡೆ ಕುಂದಾಪುರ ಹೋಗ್ಲಿಕ್ಕೆ ಕೂಡ ತುಂಬಾ ಹತ್ತಿರ ಅಂತಲೇ ಹೇಳ್ಬೋದು. ಈ ಮಲ್ಪೆ, ಮಣಿಪಾಲ, ಉಡುಪಿ ಹೋಗ್ಲಿಕ್ಕೆ ನಿಮಗೆ ಒಂದು 10 ಕಿಲೋಮೀಟ್ರ್ ಸರೌಂಡಿಂಗಲ್ಲೇ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಎಂಟ್ರ್ ನೋಡಿರಿ, ಎಂಟ್ರ್ ಆದ ಕೂಡಲೇ ನಿಮಗೆ ಹಾಲ್ ಈ ಥರ ಒಂದು ನೋಡ್ಲಿಕ್ಕೆ ಸಿಗ್ತದೆ. ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಹಾಲ್. ನೋಡಿ, ಟಿ ವಿ ಯೂನಿಟನ್ನು ಹಾಕ್ಲಿಕ್ಕೆ ಕೂಡ ನಿಮಗೆ ಇಲ್ಲಿ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ಇನ್ನು ಒಳಗಡೆ ಹೋದರೆ ನಿಮಗೆ ಲೆಫ್ಟಲ್ಲಿ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಕಿಚನ್ ಸಿಗ್ತದೆ. ಕಿಟಕಿಗಳು ಕೂಡ ತುಂಬಾ ದೊಡ್ಡದಾಗಿದೆ. ನಿಮಗೆ ಗಾಳಿ ಬೆಳಕು ಒಳಗೆ ಎಲ್ಲ ಹೋಗ್ಲಿಕ್ಕೆ ತುಂಬಾ ಒಳ್ಳೆಯದು. ಅದಲ್ಲದೆ ಪಕ್ಕದಲ್ಲೇ ಕೂಡ ನಿಮಗೆ ಒಂದು ಸ್ಪೇಸ್ ಇದೆ. ಸೊ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಸೊ ಹಿಡ್ಕೊಳ್ಬೋದಾಗಿದೆ. ತುಂಬಾ ಸ್ಪೇಸ್ ನಿಮಗೆ ಇದೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆಯ ಒಂದು ಪ್ಲ್ಯಾನಿಂಗಲ್ಲಿ ನಿಮಗೆ ಇದೊಂದು ಪ್ಲಸ್ ಅಂತಲೇ ಹೇಳ್ಬೋದು. ಇನ್ನು ರೂಮಿಗೆ ಬಂದರೆ ನೋಡಿ, ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ರೂಮ್. ಕಿಟಕಿಗಳು ದೊಡ್ಡದಾಗಿದೆ, ಗಾಳಿ ಬೆಳಕೆಲ್ಲ ನಿಮಗೆ ಸರಾಗವಾಗಿ ಬರ್ತದೆ. ಸೊ ಈ ಮನೆಯಲ್ಲಿ ಒಟ್ಟು 2 ವಾಶ್ರೂಮ್ಗಳನ್ನು ಕೂಡ ನೋಡ್ಬೋದು. ಇದು ಮೊದಲನೇ ವಾಶ್ರೂಮ್ ನೋಡಿದ್ದೀರಾ. ಇನ್ನು ಎರಡನೇ ರೂಮ್ ಬಂದುಬಿಟ್ಟು ಈ ಥರ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ತುಂಬಾ ಒಂದು ಒಳ್ಳೆಯ ಒಂದು ಮನೆ ಅಂತಲೇ ಹೇಳ್ಬೋದು. 2 BHK ಮನೆ ಇದಾಗಿದೆ. ಸೊ ಯಾರಿಗಾದರೂ ಬೇಕಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಮೊಬೈಲ್ ನಂಬರ್ ಹಾಕಿರ್ತೀನಿ. ನೇರವಾಗಿ ಅವರಿಗೆ ಮಾತಾಡಿ. ಪ್ರೈಸ್ ಬಂದುಬಿಟ್ಟು 55 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಕೂಡ ಹೇಳ್ತಾರೆ. ಯಾರಿಗಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿರ್ತೀನಿ. ಅವರಿಗೆ ನೇರವಾಗಿ ಮಾತಾಡಿ ಚರ್ಚೆ ಮಾಡಿ ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು. ನೋಡಿ, ಯಾರಿಗಾದರೂ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೇಲ್ ID ಕೂಡ ಹಾಕಿರ್ತೀನಿ. ಸೊ ನಿಮ್ಮ ಓನರ್ ಕೂಡ ನೇರವಾಗಿ ಮೇಲ್ IDಗೆ ಮೇಲ್ ಮಾಡ್ಬೋದು. ನಾವು ಡೈರೆಕ್ಟನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.